ಹರೇ ರಾಮ್. ಇಡಗುಂಜಿಯ ಮಹಾಗಣಪತಿಯನ್ನು ಸ್ಮರಿಸಿ ಗುಣವಂತೇಶ್ವರನಿಗೆ ನಮಸ್ಕರಿಸಿ ಮಹಾಚೇತನ, ಗಗನದಷ್ಟು ಎತ್ತರ ಚೇತನ, ಅಂಥ ಚೇತನ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಆ ಮಹಾಚೇತನವಾದ ಕೆರೆಮನೆ ಶಿವರಾಮ ಹೆಗಡೆಯವರ ಪವಿತ್ರವಾದಂಥ ಆತ್ಮವನ್ನು ನನ್ನ ಅಂತರಂಗದ ಆಳದಲ್ಲಿ ಸ್ಮರಿಸಿಕೊಂಡು ವೇದಿಕೆ ಮೇಲಿರುವ ಮಾನ್ಯ ಸನ್ಮಾನ್ಯ ಉದ್ಘಾಟಕರೇ, ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅತಿಥಿಗಳೇ, ವೇದಿಕೆಯ ಗಣ್ಯರೇ, ಎದುರಿಗಿರುವಂತಹ ಕಲಾಭಿಮಾನಿಗಳೇ, ಕಲಾಬಂಧುಗಳೇ, ಕಲಾ ರಸಿಕರೇ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಚಿಟ್ಟಾಣಿ ಸಿಕ್ಕಿದ್ದು ಮಹಾಭಾಗ್ಯ. ಸಂತೋಷ ಹೆಚ್ಚಿದಾಗ ಕಣ್ಣು ತುಂಬುತ್ತದೆ, ದುಃಖ ಬಂದಾಗಲೂ ಹಾಗೆ. ಇದು ಸಂತೋಷದ ಕಣ್ಣೀರಿನ ಜೊತೆಗೆ ಯಕ್ಷರಂಗದ ಮಹಾಚೇತನ ಮೂರು ಅಡಗಿ ಹೋಯಿತಲ್ಲ ಎನ್ನುವ ದುಃಖವೂ ಹೌದು. ಯಾವುದನ್ನು ನಾವು ಬಯಸ್ತೇವೋ ಅದು ಶಾಶ್ವತವಾಗಿ ನಮಗೆ ಸಿಗುವುದಿಲ್ಲ, ಅದು ಶಾಶ್ವತವಾಗಿ ಇರುವುದೂ ಇಲ್ಲ. ಪ್ರಪಂಚವೇ ನಶ್ವರ ಅಂದಮೇಲೆ ನಾವೇನು ಮಹಾ. ಶಿವರಾಮ ಹೆಗಡೆಯವರ ಬಗ್ಗಾಗಿ ವಿವರಣೆ ಕೊಡುವುದಕ್ಕೆ ನನ್ನ ನಾಲಿಗೆಯಲ್ಲಿ ತ್ರಾಣ ಇಲ್ಲ, ಶಕ್ತಿ ಇಲ್ಲ. ಅದೊಂದು ಅದ್ಭುತ ಚೇತನ. ಅವರವರು ಒಂದೊಂದು ಪಾತ್ರ ನಿತ್ಯ ನೂತನ. ಗದಾಯುದ್ಧದ ಕೌರವ, ಜರಾಸಂಧ, ಸಾವಿರ ಪಾತ್ರಗಳು ಹೌದು. ಅವರಲ್ಲಿ ವಿಶೇಷ ಅಂದರೆ ಮಿಂಚಿನ ಪ್ರವೇಶ. ಜೊತೆಗೆ ಪ್ರವೇಶ ಮಾಡಿದ ಆ ಕ್ಷಣವೇ ಸಾವಿರ ಜನ ಪ್ರೇಕ್ಷಕರ ಮನೋಹೃದಯವನ್ನು ತನ್ನತ್ತ ಸೆಳೆದುಕೊಳ್ಳೋದು. ಆ ಚೈತನ್ಯ ಅವರಿಗೊಬ್ಬರಿಗೆ. ಯಾವ ಪದ್ಯಕ್ಕೆ ಜೀವ ಇಲ್ವೋ ಅದಕ್ಕೆ ಜೀವನ ತುಂಬ್ತಾ ಇದ್ರು ಅವರು. ನಾನು ತಿಳಿದ ಹಾಗೆ ಕೃಷ್ಣಾರ್ಜುನ ಕಾಳಗದಲ್ಲಿ ಅವರು ಅರ್ಜುನ ಕೆಲಸ ಮಾಡೋದಕ್ಕೆ ಪದ್ಯ ಮಾನಿ ಮಣಿಬಾರೆ, ಶುದ್ಧ ಕಳ್ಳರ ಗುರು, ಅದು ಎರಡಕ್ಕೂ ಮಾಡಲಿಲ್ಲ ಅವರು. ಪುಂಡರೀಕಾಕ್ಷನ ಕೇಳಯ್ಯ, ಭಾಷೆಗೊಂಡವನು ಅನುವಾಗು ಹೇಳಯ್ಯ. ಏನು ಅದ್ಭುತ ಇದು. ಚಿಟ್ಟಾಣಿ ಅಥವಾ ಚಿಟ್ಟಾಣಿ ಅಂತ ಕಲಾವಿದರಿಗೆಲ್ಲ ಆ ಪದ್ಯದಲ್ಲಿ ಏನೂ ಇಲ್ಲ, ಯಾವ ಶಕ್ತಿಯೂ ಇಲ್ಲ. ಶಿವರಾಮರಿತ್ತು. ಕಡೆ ಹೋಗುವಾಗ ಜನ ಹೇಳ್ತಾಯಿದ್ರು, ಏನು ಅದ್ಭುತ ಕೆಲಸ ಮಾಡಿದರು. ಯಾವ್ದು ಕೆಲಸ ಮಾಡಿದರು? ಪುಂಡರೀಕಾಕ್ಷನೇ ಕೇಳಯ್ಯ. ಇದು ಅವರಲ್ಲಿರುವಂಥ ಅದ್ಭುತವಾದ ಚೈತನ್ಯ. ಹೊಸ ಕುಳಿಯಲ್ಲಿ ಒಮ್ಮೆ ಮ್ಯಾಂಗಂಟಿ ನಾರಾಯಣ ಭಟ್ರು ಇರಬೇಕು, ಇಲ್ಲಿ ಇದ್ದಾರೆ. ಕೃಷ್ಣಾರ್ಜುನ ಕಾಳಗ, ನಂದು ಅಲ್ಲಲ್ಲ ಸುಧನ್ವ ಕಾಳಗ, ನಂದು ಸುಧನ್ವ, ಶಿವರಾಮ ಅರ್ಜುನ. ನನಗೊಂದು ಅಳುಕು, ಅವ್ರ ಬಗ್ಗೆ ಅಳುಕು ಸ್ವಲ್ಪ ಅಳುಕಿತ್ತು ಯಾವಾಗ. ಆದರೆ ರಂಗಭೂಮಿಗೆ ಹೋದ್ಮೇಲೆ ನಾನು ಅಳುವುದಿಲ್ಲ, ಅಳುಕೋದೂ ಇಲ್ಲ. ನಾನು ಕೆಲಸ ಒಳ್ಳೆಯದು ಮಾಡಿದ್ದೇನೆ, ಕೊನೆಗೂ ಒಳ್ಳೆಯ ಮಾಡಿದ್ದೇನೆ. ಆದರೆ ಬೆಳಗ್ಗೆ ಪ್ರೇಕ್ಷಕರು ಹೋಗ್ತಾ ಹೇಳುವ ಸುದ್ದಿ ಕೇಳಿದೆ, ಏನು ಅರ್ಜುನ ಅಷ್ಟು ಪರಿಶ್ರಮ ಪಟ್ಟು ಬೆವರಿಸಿದ್ದೇನೆ, ಚಿಟ್ಟಾಣಿ ಏನು ಅಂತ ಹೇಳಲೇ ಇಲ್ಲ. ಅದು ಒಬ್ಬರಿಗೆ ಮಾತ್ರ ಚೈತನ್ಯ ಇತ್ತು. ಶಿರಸಿಯಲ್ಲಿ ನಾನು ಕೇಳಿದ ಒಂದು
ಪ್ರತ್ಯಕ್ಷ ನೋಡಿ ಕೇಳಿ ಅನುಭವಿಸಿ ಹೇಳಿದ ಮಾತು. ವಿಠ್ಠಲ ಶಾಸ್ತ್ರಿ ಎದುರಿಗೆ ಕೂತ್ಕೊಂಡಿದ್ದರಂತೆ. ಇವರು ಸುಧನ್ವ ಬೊಡ್ಡಾರಾಗಿತ್ತಂತೆ, ಆಗ ಮಾಡೋ ಶಕ್ತಿ ಇಲ್ಲ. ಇನಿತ್ತು ನೋಡುತ್ತಲಾಗ ಭೂಮಿಪತನ ಯಜಮಾನನೊಳಗೆ ನಿತ್ಯದಿ ನೆರವ ಮೂರ್ತಿಯು ನರನ ರಥದೊಳಿ ಮೆನುಗುತ್ತಿ ಹೇಳ್ದ ಕಳ್ಳು ಪುಡುಕೋತ್ಸವದಿ. ವಿಠ್ಠಲ ಶಾಸ್ತ್ರಿಯವರು ಓಡಿ ಬಂದು ಅಪ್ಕೊಂಡ್ಬಿಟ್ರಂತೆ. ನನಗಂತೂ ಆ ಪದ್ಯದಲ್ಲಿ ಏನೂ ಕಾಣಲೇ ಇಲ್ಲ. ಇನಿತ್ತು ನೋಡುತ್ತಲಾಗ ಭೂಮಿಪತನುಜ, ನನಗೇನು ಕಾಣಲೇ ಇಲ್ಲ. ಅವ್ರಿಗೆ ಕಾಣ್ತದೆ. ಯಾವುದಕ್ಕೆ ಜೀವ ಇಲ್ವೋ ಅದಕ್ಕೆ ಜೀವ ಕೊಡುವ ಶಕ್ತಿ. ಅಮೃತೇಶ್ವರಿ ಮೇಳವನ್ನು ನಾನು ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಶಿವರಾಮ ಅಡಿಯವರು. 25 ರೂಪಾಯಿ ಸಂಬಳ. ತಿಮ್ಮಣ್ಯಾಜಿಯವರು ಇರಬೇಕಿಲ್ಲಿ. ಶಿವರಾಮ ಅಡಿಯವರು, ನಾನು, ನೆಬ್ಬೂರು ಭಾಗವತರು, ತಿಮ್ಮಣ್ಯಾಜಿಗಳು, 4 ಜನ. ಎಷ್ಟು ಅಭಿಮಾನ, ಎಷ್ಟು ಗೌರವ ಅಂದರೆ ನಾವು ಕಣ್ಣು ಮುಚ್ಚಲಿಕ್ಕೆ ಕೊಡೋದಿಲ್ಲಾಗಿತ್ತು ಅವರು. ಹೇಳಿ ಸಮಯ ಸಂದರ್ಭ ಆಯಿತು. ಆ ವರ್ಷವೇ ರಾಷ್ಟ್ರ ಪ್ರಶಸ್ತಿಯನ್ನು ಸಾರ ದಿವಸ ಕಾರ್ಕಳದ ಜೋಡ್ ರಸ್ತೆಯಲ್ಲಿ ಕೀಚಕ ಬದೆ. ಅಲ್ಲಿ ಯಾವಾಗಲೂ ನಾನು ಕೀಚಕ ಮಾಡುವ, ಅವರು ಇಲ್ಲದೇ ಇದ್ದರೆ ತಿಮ್ಮಣ್ಯಾಜಿಯವರು ಹೊಲ ಭೀಮನ ಮಾಡೋದು. ಆಗ ಬಂದು ನನ್ನ ಚಿಟಾಣಿ ತಮ್ಮ, ನಾನು ಕೀಚಕ ಮಾಡಿದ್ನ. ಶಿವರಾಮರು ಹೇಳಿದ ಮೇಲೆ ಮತ್ತೆಂತದ್ದು, ಏನು ಅದ್ಭುತ ಕೀಚಕ. ಹಂದಿಯವರು ಅಷ್ಟು ಪಾಯಸ ಮಾಡಿ ಹಾಕಿದರು. ಚಿಟ್ಟಾಣ ರಾಷ್ಟ್ರ ಪ್ರಶಸ್ತಿ ಸಾರದ ದಿವಸ ಅದು. ಅಂಥ ಕೀಚಕ ನನ್ನ ಹತ್ರ ನೋಡಲಿಕ್ಕೆ ಆಗಲಿಲ್ಲ. ಜನಪಮತ್ತೇಶ್ವರ ರಮಾನಿನಿ ಅನುಜ ಕೀಚಕನೆಂಬ ಅದು ಅದು ಎಂಥದ್ದು ಬುದ್ಧಿ ನಿರಿಕಲಾರದೇ ಇದ್ದಷ್ಟು. ಅಂಥ ಮಹಾಚೇತನವನ್ನು ನನ್ನ ಎದೆಯಲ್ಲಿಟ್ಕೊಂಡವ ನಾನು. ಶಿವರಾಮ ಹೆಗಡೆಯವರ ಒಂದೊಂದು ಪಾತ್ರ ವಿಶ್ಲೇಷಣೆ ಮಾಡ್ತಾ ಹೋದರೆ ದಿವಸ ಸಾಕಾಗುವುದಿಲ್ಲ. ದುಷ್ಟಬುದ್ಧಿ ದೇವರರು ಮಾಡಿದ್ದಾರೆ. ದೇವರರು ದುಷ್ಟಬುದ್ಧಿಯೇ ದೇವರರು. ಮಾಬಲಡಿಗಳು ಮಾಡ್ತಾಯಿದ್ದರು, ಚಿಟ್ಟಾಣಿಯೂ ಮಾಡ್ತಾಯಿದ್ದ, ಶಿವರಾಮರು ಮಾಡಿದ್ರು. ಒಂದು ಪದ್ಯ ನಮಗೆ ಗೊತ್ತೇ ಇಲ್ಲದಿದ್ದದ್ದು. ಬಾಳಲು ಬೇಳುವೆ ನಿನ್ನಗೆ ಗುಣ ಸೀಲನ ನೀ ಸಕಜ ಮಗೆ. ಇನ್ನು ನಮಗೆ ಗೊತ್ತೇ ಇಲ್ಲ. 2 ಭಾವ, ಸಾಕ ಯಮಗೆ. ಏನು ಭಾವ? ಮದನನ್ನು ತನ್ನು ಅಮಲೋ ಅಂದರೆ ಪ್ರಾಯದ ಅಮಲು. ಹಿಂದೆ ಮುಂದಿನ ವಿಚಾರ ಇಲ್ಲ. ಇದೆಲ್ಲ ಶಿವರಾಮರೆಲ್ಲ ಹತ್ರ ಇರುವ ಶಕ್ತಿ ಅದು. ನೋಡ್ರಿ ಧರ್ಮಜ, ಏನು ಕೆಲಸ ಇವತ್ತು ನೋಡ್ರಿ ಧರ್ಮಜ ನೋಡಲೇಬೇಕು ಅಂತ ಹೋಗೋದು, ಮಾಡೋದೇ ಇಲ್ಲ. ಕಾಪಾಡ ನಾಟಕರಂಗ ಅಲ್ಲೂ ಮಾಡ್ತಾರೆ. ಒಬ್ಬರು ಹೇಳಿದರು, ಒಬ್ಬರಲ್ಲೇ ಹೇಳಿದ್ರು, ರಾಮಚಂದ್ರ ಹೇಳಿದ್ರು, ಗೊತ್ತಿರಬೇಕು. 9 ಆಟ ನೋಡಿದ್ರಂತೆ. ತೊಡ್ಗುಣಿ ಮಾಲವೇಶ್ವರ ಭಟ್ರ ಮಗ ಗೋವಿಂದ ಭಟ್ರು ಬರ್ತೇ ಇರಬೇಕು. ಕೇಳೋಬ್ರಲ್ಲೇ ಎಲ್ಲಿಗೆ? ಶಿವರಾಮರ ಕೌರವನ ಮರ ಹೇಳು. ಹೌದು, ಏನೂ ಮಾಡಲಿಲ್ಲಂತೆ. ಕಡೆ ಬರೋಗಿ ಗೊಂದ್ಬಿಟ್ರೆ ಎಂತದ್ರು ಇದು. ಇಲ್ಲಿ ಅವರು ಭಾಳ ದೂರದ ಬಂದವರು, ಆಯಾಸ ಅಲ್ದಂತೆ ದೇಹಕ್ಕೆ. ಹೌದು ಮತ್ತೊಂದು ದಿವಸ ಮತ್ತೊಂದು ಕರ್ಲಿಕ್ಕೆ ಬಂದರು. ಅವ್ರ ಹತ್ರ ಕಾರ್ ಇತ್ತು. ಆ ಸಮಯದಲ್ಲಿ ಅವ್ರು ಶ್ರೀಮಂತರು. ಪುರ ಹೇಳು ಎಲ್ಲಿಗೆ? ಕೆರಮನೆಯವ್ರು ಆಟ ಇತ್ತು. ಇವತ್ತು ಮಗನ ನೋಡು ಹೊಡ್ತಾವ ಹೇಳು. ಹೋದರು, ಏನೂ ಮಾಡಲಿಲ್ಲಂತೆ. ಹೀಗೆ 9 ಆಟಗಳು ಹೋಯ್ತಂತೆ. 10 ದಿವಸ ಹೋಗಲೇ ಇಲ್ಲ. ಆಗ ಕಿವಿ ಮುಟ್ತಂತೆ. ಅದ್ಭುತ ಕಾರ್ತಿ ವೀರ್ಯಾರ್ಜುನ ಮಾಡಿದ್ದಾರೆ ಶಿವರಾಮರು ಒಂದು. ಅವರು ಒಂದೊಂದು ಪಾತ್ರ ನೋಡಬೇಕಿದ್ರು ಭಾಗ್ಯ ಬೇಕು, ಯೋಗ ಬೇಕು. ನಾನು 1 ವರ್ಷ ಅವರ ಜೊತೆಯಲ್ಲಿ ಸದಾಕಾಲ ಕಳೆದವ. ಹಾಗಾಗಿ ಅವರ ಎಲ್ಲ ಸಂಪೂರ್ಣ ಅಂಥ ಪಾತ್ರ ಪರಿಚಯ ನನಗಿದೆ. ಚಿಟಾಣಿ, ಪ್ರಯತ್ನ ಪಡು. ಪ್ರಯತ್ನಕ್ಕೆ ಅನುಕೂಲವಂಥ ಫಲವನ್ನು ಭಗವಂತ ಕೊಡ್ತಾನೆ. ಅಮೂಲ್ಯವಂತ ಮಾತನಾಡಿದ್ದಾರೆ. ನಾನು ಅಲ್ಲಿಂದ ಇಲ್ಲಿವರೆಗೂ ನನ್ನ ಪ್ರಯತ್ನ ಬಿಡಲಿಲ್ಲ. ಈ ಶಿವರಾಮ ಪ್ರಶಸ್ತಿ ಅಲ್ಲ, ನಾನು ಸಂದದ್ದು ನನ್ನ ಪ್ರಯತ್ನ.
ಅಂಥ ಶಿವರಾಮ ಹೆಗಡೆಯವರ ಹೆಸರಿನ ಪ್ರಶಸ್ತಿಯನ್ನು ಪಡಿಬೇಕಿದ್ದರೆ ಮೊದಲೇ ನಾನು ಹೇಳಿದಾಗೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಆ ಭಾಗ್ಯ ನನ್ನ ಪಾಲಿಗೆ ಶಿವಾನಂದ ಹೆಗಡೆಯವರು ಕಳಿಸ್ಕೊಟ್ಟಿದ್ದಾರೆ. ನನ್ನ ಕಂಡಾಗ ಹೊತ್ಬಿಟ್ರು. ಯಾಕತ್ರು? ಸಂತೋಷವೂ ಆಗಿರಬೇಕು. ಏನೆಲ್ಲ ಎಣಿಸಿದರು. ನನಗೂ ಅವನ ಕಂಡಾಗ ಅಳು ಬಂತು. ಸಣ್ಣ ಹುಡುಗ ಮೊನ್ನೆ ಹುಡ್ದವ. ಈಗ 2 ಜನ ಮಕ್ಕಳು. ಆದರೂ ನಮ್ಮ ದೃಷ್ಟಿಯಿಂದ ಮೊನ್ನೆ ಹುಡ್ದವನೇ ಅವ. ಅಂಥವ ಇಂಥ ಮಹೋನ್ನತ್ವ ಅಂಥ ಕಾರ್ಯ ಮಾಡ್ತಾನೆ ಅಂತ ಆದರೆ ಎಲ್ಲ ಆಶ್ಚರ್ಯಪಡಬೇಕು. ಒಬ್ಬೊಬ್ಬರಿಗೆ ಅಲ್ಲಿ, ಒಬ್ಬರಿಗೆ ಬೆಂಗಳೂರು, ಒಬ್ಬರಿಗೆ ಮೈಸೂರು, ಒಬ್ಬರಿಗೆ ಮತ್ತೊಂದು ಕಡೆ, ಎಲ್ಲೆಲ್ಲಿ ಅವರು. ಹಾಗೆ ಇವನಿಗೆ ಹಾಗೆ ಪ್ರಾಮಾಣಿಕವಾಗಿ ಹೇಳಲಿ, ನನಗೆ ಒಬ್ಬರು ಪರಿಚಯ ಇರೋದಿಲ್ಲ, 1-2 ಜನರ ಪರಿಚಯ ಉಂಟು. ಅದು ಅವ್ರಿಗೆ ಪೂರ ಉಂಟು. ನಾವು ತಿಳಿದ ಹಾಗೆ ಕೆರೆಮನೆ ಶಿವರಾಮಣ್ಣ ಮಹಾಬುದ್ಧಿವಂತರು ಯಕ್ಷಗಾನದಲ್ಲಿ. ಆಮೇಲೆ ಶಂಭೆಗಡೆಯವರು ಅದಕ್ಕಿಂತ ಬುದ್ಧಿವಂತರು. ಈಗ ನಾನು ಹೇಳ್ತೇನೆ, ಅವರು ಇಬ್ಬರಿಗಿಂತ ಬುದ್ಧಿವಂತರು. ಭಾಳ ಚಾಣಾಕ್ಷ. ಯಾವಾಗ ಯಾವ ಸಮಯದಲ್ಲಿ ಏನು ಮಾಡಬೇಕು ಎಂಬುದು ಗೊತ್ತು ಅವನಿಗೆ. ನೋಡಿ ವಿಸ್ತಾರ ಎಷ್ಟು ಮಾಡಿದ್ದಾನೆ. ಇದು ಸಾಮಾನ್ಯ ಅಲ್ಲ. ಅದು ನನ್ನಂಥ ಮನಸ್ಸು ಏನೂ ಆಗುವುದಿಲ್ಲ. ಅಖಂಡ ಶ್ರೀಮಂತ ಪ್ರಯತ್ನ ಮಾಡಿದ್ರೆ ಆಗುವುದಿಲ್ಲ. ಪ್ರಾಮಾಣಿಕವಂತಹ ಪ್ರಯತ್ನದಿಂದಲಾಗಿ ಇದೆಲ್ಲ ಬಂದದ್ದು ಆದದ್ದು. ಇನ್ನು ಶಂಭೆ ಹೆಗಡೆಯವರು ಹೇಳೋದಕ್ಕೆ ಸಂತೋಷ ಎನಿಸ್ತಾ ಇದೆ. ಅವರ ಅಖಂಡತೆ ಅಲ್ಲಿ ಮಲಗಿದೆ. ಆ ಅಖಂಡತೆ ಎನ್ನುವ ಚೇತನ ಶಿವಾನಂದನ ಪ್ರಚೋದಿಸುತ್ತಾ ಇದೆ. ಎಂಥ ಪಾತ್ರ. ಅಪ್ಪನಾಗಿ ಒಬ್ಬರಾಗಿ ಅನುಕರಣೆ ಅಲ್ಲ, ಅಪ್ಪನಾಗ ಅಲ್ಲ, ಯಾವುದಲ್ಲೂ ಅಲ್ಲ. ಕರ್ಣ ಎಂಥ ಕರ್ಣ ಅದು. ನಿರ್ಯಾಣದ ರಾಮನನ್ನು ಮತ್ತೊಬ್ಬರು ಮಾಡುವ ಹಾಗೇ ಇಲ್ಲ. ಅವರು ಮಾಡಿದ ಪಾತ್ರವನ್ನು ಯಾರೂ ಮಾಡಿ ತುಂಬುವ ಹಾಗಿಲ್ಲ. ಅವರಿಗೆ ಆಕಾಶಕ್ಕೆ ಆಕಾಶವೇ ಉದಾಹರಣೆ, ಸಮುದ್ರಕ್ಕೆ ಸಮುದ್ರವೇ ಉದಾಹರಣೆ, ಶಂಭೆಗಡೆ ಉದಾಹರಣೆ. ನನಗೊಂದು ಆಸೆ ಇತ್ತು, ಅದು ಆಗಲೇ ಇಲ್ಲ. ಜೀವ ಭಟ್ರು ಹೇಳೋದು. ಯಾಕಾಗಲಿಲ್ಲ ನನಗೂ ಗೊತ್ತಿಲ್ಲ. ಅದು ಹಾಗಾಗಿ ಶಂಭೆಗಡೆಗೆ ಅವ್ರಿಗೂ ಗೊತ್ತಿಲ್ಲ. ಒಟ್ಟಾರೆ ಹಾಗಾಯಿತು. ಒಂದು ಮಾತಾಡ್ಬಿಟ್ರು ಅವರು, ಕೇಸರಿ ತಿನ್ನುವವರು ಕೇಸರಿ ತಿನ್ನಬೇಕು ತಮ್ಮ, ಗುಂಜಿಲಾಡು ತಿನ್ನುವರು ಗುಂಜಿಲಾಡೇ ತಿನ್ನವು. ಆ ಶಬ್ದದ ಅರ್ಥ ನನಗಾಗಲೇ ಇಲ್ಲ. ಅದು ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗ್ತದೆ. ಇವತ್ತು ಜೀವ ಭಟ್ರು ಪೇಪರಲ್ಲಿ ಕೊಟ್ಟಿದ್ದಾರೆ, ಒಂದೊಂದು ಮುತ್ತಿನಂಥ ಮಾತನ್ನು ಕೊಟ್ಟಿದ್ದಾರೆ. ಕೆರೆಮನೆಯವರಿಗೂ ಕಲೆಗೂ ಇರುವಂತಹ ಸಂಬಂಧ. ದೇಶ ವಿದೇಶದಲ್ಲಿ ತನ್ನದಂತಹ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಯಕ್ಷಗಾನ ಹೀಗೆ ಎಂಬುದನ್ನು ಕಾಣಿಸಿಕೊಟ್ಟಿದ್ದಾರೆ. ಚಿಟ್ಟಾಣಿ ಅಮೇರಿಕಕ್ಕೆ ಹೋಗಿ ಬಂದದ್ದು ಹೌದು. ಜೀವ ಭಟ್ರು ಹೇಳಿದಾಗೆ 4 ಜನ ಹೆಣ್ಣು ಮಕ್ಕಳು ಮುತ್ತು ಕೊಡೋದು ಬಂದದ್ದು ಅವ್ರು ವಿಶೇಷ ಕಂಡೋಯ್ತು. ಅದು ಹೌದಲ್ಲ. ಕಲೆಯ ತತ್ವ ಸ್ವತ್ವ ಎಷ್ಟಿದೆ ಎಂಬುದನ್ನು ಕಾಣಿಸಿಕೊಟ್ಟವರು. ಬಾಯಿಂದಲೂ ಹೇಳಬಲ್ಲರು, ಕಾರ್ಯ ಮುಖ್ಯರ್ಮ ಮಾಡಿ ತೋರಿಸಬಲ್ಲರು. ಅಂಥ ಶಕ್ತಿ ಇದ್ದದ್ದು ಶಂಭೆಗಡೆಯರಿಗೆ ಮಾತ್ರ. ಇನ್ನು ಗಜಾನನ ಹೆಗಡೆಯವರು ಅಂಬೆ ಮತ್ತೊಂದು ಅಂಬೆ ಹುಟ್ಟಲಿಕ್ಕಿಲ್ಲ. ಬಬ್ರುವಾನ ಕಾಳಗ ಮಹಾಬಲ ಹೆಗಡೆಯವರು ಅರ್ಜುನ, ನಂದು ಬಬ್ರುವಾನ, ಗಜಾನನ ಹೆಗಡೆಯವರು ವೃಷಿಕೇತು. ಬಬ್ರುವಾನ ಮೇಲೋ ವೃಷಿಕೇತು ಮೇಲೋ ಗೊತ್ತಾಗುವುದಿಲ್ಲಾಗಿತ್ತು. ಒಂದೇನು ಪದ್ಯಲ್ಲಿ ನಮ್ಮ ಹೊಡೆತವೇ ಆಗಿತ್ತು. ಅವನನ್ನು ಸೋಲಿಸೋದೇ ನಮ್ಮ ಹೊಣೆ, ನನ್ನನ್ನು ಸೋಲಿಸಿದೆ ಅವ್ರ ಹೊಣೆ. ಹೀಗಾಗಿ ಅಲ್ವ ನಾ ಇಷ್ಟು ಬಂದು ಮೇಲೆ ಬಂದದ್ದು. ಅಂಥ ಗಜಾನನ ಹೆಗಡೆಯವನು ಇವತ್ತು ಯಕ್ಷಗಾನ ಕಲಾಲೋಕ ಕಳೆದುಕೊಂಡಿದೆ. ಬಡವಾಯಿತು
ಕಲೆ ಬಡವಾಗಿಲ್ಲ. ಆದರೆ ಅದನ್ನೆಲ್ಲ ಸ್ವೀಕಾರ ಮಾಡುವಲ್ಲಿ ನಾವು ಬಡವರಾಗಿದ್ದೇವೆ. ಇನ್ನೊಂದು ಮಹಾಚೇತನ ಇತ್ತು ಮಹಾಬಲಗಡೆ. ಏನದು ಅದ್ಭುತ ಅದು. ಗದಾಯುದ್ಧದ ಅಶ್ವತ್ಥಾಮ, ಜಮದಗ್ನಿ, ಭೀಷ್ಮ, ಅದು ಅವರಿಗೆ ಅದು. ಈ ಕೆರಮಲ್ಲಿ 3 ಜನ ಬೆಳೆದು ತಮ್ಮ ಕೀರ್ತಿಯನ್ನು ದಿಗಂತದತ್ತ ಹರಡಿ ಹೋದ್ರಲ್ಲ. ಹಾಗಾದರೆ 3 ಜನ ಮಾಡುವ ಪಾತ್ರ ಅದು 3ರಿಗೆ ಅದು, ಮತ್ತೊಬ್ಬರಿಗೆ ಆಗುವುದಿಲ್ಲ. ಶಿವಾನಂದ ಹೆಗಡೆಯವರು ಇವತ್ತು ಎಂಥ ವೇದಿಕೆಯಲ್ಲಿ ನನ್ನ ಕರೆಸಿ ಸನ್ಮಾನಿಸಿದರು, ಅಲ್ಲ ಗೌರವಿಸಿದರು. ಅಲ್ಲ, ಶಿವರಾಮ ಹೆಗಡೆ ಎನ್ನುವ ಮಹಾಚೇತನದ ಪ್ರಸಾದವನ್ನು ನನಗೆ ಅನುಗ್ರಹಿಸಿದರು. ಹೆಚ್ಚಿಗೆ ಮಾತಾಡುವಾಗಿಲ್ಲ ಎಂದು, ಯಾಕೆಂದರೆ ಒಂದು ಅಭಿಪ್ರಾಯವಿದೆ, ಚಿಟ್ಟಾಣ ಮಾತುಗಾರನಲ್ದೋ, 2 ಮಾತಾಡೋದು ಅಡ್ಡೆ ಬೀಳ್ಬೇಡ ಬರ್ತಂತ ಹೀಗೆ ಹೇಳುವವರು ಇದ್ದಾರೆ. ಆದರೆ ಈಗ 4 ಮಾತು ಒಗೀತೇನೆ. ಮಾತಾಡೋದು ಬೇರೆ, ಮಾತು ಒಗೆಯೋದು ಬೇರೆ. ಇದು ಮಾತು ಒಗೆಯೋದು. ಇನ್ನು ಹಂಸಾಕ್ಷರ ನ್ಯಾಯ ಇದೆ ನೋಡಿ, ಬೇಕಾದನ್ನು ಸ್ವೀಕಾರ ಮಾಡಿ, ಬೇಡದ್ರೆ ಬಿಟ್ಬಿಡಿ. ತಪ್ಪು ಆಡಿಲ್ಲ, ಅದು ತಪ್ಪಿದರೆ ನಾವು ಯಾವ ರಂಗಭೂಮಿಯಲ್ಲಿ ತಪ್ತಾ ಇದ್ದೇವೆ. ನಾವು ಇಷ್ಟು ವರ್ಷ ಆಯ್ತಲ್ಲ, 64-65 ವರ್ಷ ಸರ್ವಿಸ್, ಈಗಲೂ ತಪ್ತಾ ಇದ್ದೇನೆ ನಾನು. ಹಾಗಾಗಿ ನನ್ನ ಕ್ಯಾಸೆಟನ್ನು ನಾನು ನೋಡೋದೇ ಇಲ್ಲ, ಎಲ್ಲ ತಪ್ಪಾಗಿ ಕಾಣ್ತದೆ. ಆದರೆ ಶಂಭು ಹೆಗಡೆಯವರಲ್ಲಿ, ಶಿವರಾಮ ಹೆಗಡೆಯವರಲ್ಲಿ, ಮಹಾಬಲಗಡೆಯವರಲ್ಲಿ, ಗಜಾನನ ಹೆಗಡೆಯವರಲ್ಲಿ ಯಾವ ನ್ಯೂನ್ಯತೆಯೂ ಇಲ್ಲ. ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಸರ್ವಾಂಗ ಸುಂದರ. ಮಹಾಬಲರಿಗೆ ವೇಷವನ್ನು ಹಿಂದೆ ನೋಡಬೇಕಿತ್ತು, ಶಂಭೆಡ್ರ ವೇಷವನ್ನು ಮುಂದೆ ನೋಡಬೇಕು, ಗಜಾನನ ವೇಷವನ್ನು ಎಲ್ಲಲ್ಲಿ ನೋಡಬೇಕು. ಶಿವರಾಮ ಹೆಗಡೆಯ ವೇಷವನ್ನು ನೋಡುತ್ತಲೇ ಇರಬೇಕು. ಶಿವಾನಂದ ಹೆಗಡೆ ಸ್ವಲ್ಪ ಅನುಮಾನ ಇತ್ತು ನನ್ನ ಬಗ್ಗಾಗಿ, ಬರ್ತಾರೋ ಇಲ್ಲವೋ. ಅವರಿಬ್ಬರು 3 ಜನ ಬಂದಾಗ ಕ್ಷಣವಿದೆ ನನಗೆ ಅಂತರಂಗ ತುಂಬೋಯ್ತು. ಹಿಂದೆ ಮುಂದೆ ನೋಡಲಿಲ್ಲ, ಅಡ್ಡಿಲ್ಲ ಅಂದ್ಬಿಟ್ಟೆ. ಯಾಕೆ ಸುಲಭ ಅಲ್ಲ ಇದು, ಇದೆಲ್ಲ ಒಂದು ಸಲ ಇಲ್ಲ ತಪ್ಪಿದ್ನೋ ಏನೋ ನಾನು. ಹೌದು ಬಿಡಿ, ಅದು ತಪ್ಪು ನನಗೆ ಬೇಕಾದಷ್ಟು ಆಗ್ತದೆ, ಆಮೇಲೆ ಗೊತ್ತಾಗ್ತದೆ, ತಿದ್ದುಕೊಳ್ಳಿಕ್ಕೆ ಆಗೋದಿಲ್ಲ. ನನ್ನ ಈ ಸರ್ವ ಏಳಿಗೆ ಅಭಿವೃದ್ಧಿಗೆ ಕಾರಣ ಕೊಣದಕೋಳಿಯವರು, ಶಿವರಾಮ ಹೆಗಡೆಯವರು, ಕಡತೋಕ ಮಂಜುನಾಥ್ ಭಾಗವತ್. ನಾನು ಒಂದು ಮೂಲೆ ಹಿಡಿಬೇಕಿತ್ತು. ದೇವರ ಮೇಳದಲ್ಲಿ ಚೈದ್ಯರ ಅಣ್ಣಂದು ಒಳ್ಳೆ ವಯ್ಯಾರದ ಹೆಣ್ಣು, ಏನು ಅವ್ರಿಗೆ ವಯಸ್ಸೇ ಇಲ್ಲ ಪಾಪ, ಅವ್ನಿಗೆಂತ ಮಾಡಿ ಎಂತ ಗೊತ್ತಿಲ್ಲ. ದೇವರ ಹೇಳಿದ ಮೇಲೆ ಮುಗೀತು. ಅದು ಪ್ರಧಾನಮಂತ್ರಿಗಳು ಹೇಳಿದಾಗ ಕಾಳಿದಾಸ ಚರಿತ್ರೆಯನ್ನು ಬರೆದರು ಮಂಜುನಾಥ್ ಭಾಗವತರು. ಇದು ಮಾತಾಡೋದು ಅಂದರೆ ಯಾಕೆ ಮಾತಾಡಿದೆ ಅಂತ ಅಂದರೆ ನನ್ನ ಏಳಿಗೆಗೆ ಇವರೆಲ್ಲರೂ ಕಾರಣ ಅಂತ. 5 ಪದ್ಯದ ಕಲಾಧಾರ ಮಾಡೋರು ಒಬ್ಬರು ಇಲ್ಲ ಮೇಳದಲ್ಲಿ. ಮಂಜುಬಾದ್ರಿ ನನಗೆ ಸ್ವಲ್ಪ ನನ್ನ ಕುಣಿಸಿ ಗೊತ್ತಿತ್ತು. ದೇವ್ರೆ ಹೊಸ ಕುಳಿ ಮನೆ ಅಡ್ಡಿಲ್ಲ, ಆಗ ಹೊಸ ಕುಳಿ ಮನೆ ಅಂತಿತ್ತು, ಚಿಟ್ಟಾಣಿ ಮನೆ ಅಂತಿದ್ದಿಲ್ಲ. ಮಂಜ ಅದೆಲ್ಲ ಆಗ್ತಿಲ್ಲ ನೋಡು. ಆ ಪದ್ಯ ಹಾಳಾಗಿ ಹೋಗ್ತಾವ ಮರಾಯ. ಮಂಜುಬಾದ್ರಿಗೆ ಯಾವ ಸಿಟ್ಟು ಕೊಳ್ಳಿ ಅದು ಸ್ನೇಹ, ಅದು ಅಲ್ಲವೇ ಅಲ್ಲ. ಸಿಟ್ಟೇ ಬಂದೋಯ್ತು. ಸಿಟ್ಟು ಬಂದು ತಣಿಸ್ಲಿಕ್ಕೂ ಆಗ್ತೀವಿ ಒಂದು ಸಿಗರೇಟ್ ಕೊಟ್ಟರೆ. ಇಲ್ಲಿ ಚಿಟ್ಟಾಣಿ ಎಷ್ಟು ನುಕ್ಸಾನಾದರೂ ತಾವು ಹೊರ್ತೇನೆ ಹೇಳಿದ್ರು. ಮತ್ತು ಕೊಡದ ಕುಡಿಯವರು ಅದನ್ನು ಹೇಳಿದ್ರು. ಗುಡ್ಡೆ ಮೇಲೆ ಹೋಗಿ ಹೇಳಿಕೊಟ್ರು. 5 ಪದ್ಯ ಕಲಾಧಾರ ಆಯಿತು. ತರುಗುಣಿ ಮಾನವೇಶ್ವರ ಭಟ್ರು, ಗೋವಿಂದ ಭಟ್ರ ಅಪ್ಪ ಅವ್ರು ಹೇಳಿದಾಗ ನಡೀಬೇಕು. ಆಗ ಊರಿಗೊಂದು ಗೌಡ, ಊರಿಗೊಂದು ಹೆಗಡೆ ಆ ಸಮಯದಲ್ಲಿದ್ದರು. ದೇವ್ರಗಡೆ
ಹೀಗೆ ಅವರು ದೇವ್ರು ಹೇಳ್ರಿ ಅಂತ ಹೇಳುವುದಿಲ್ಲ. ಏಯ್ ದೇವ್ರು ಹೇಳಿ, ನಾಳೆಯಿಂದ ಆ ಹೊಸ ಕುಳಿಮಾಣಿಗೆ ಚಂದ್ರಹಾಸನ ಕೊಡತಕ್ಕದ್ದು, ಕೊಡಬೇಕು ಅಂತ ಹೇಳುವುದೇ ಇಲ್ಲ. ಅದು ಆಜ್ಞೆ, ಕಠೋರ ಆಜ್ಞೆ, ಅದು ಕೊಡತಕ್ಕದ್ದು. ಆ ಹೊತ್ತಿಂದ ನನ್ನ ಮೇಲೆ ಹಾಕಿದವರೇ ಕರ್ತವ್ಯನಾಥ ಭಾವದ್ರು. ಅಂತರಂಗದಿಂದ ನಾನು ಶಿವರಾಮ ಹೆಗಡೆಯವರ ಇದನ್ನು ನಾನು ಕದ್ದದ್ದು ಹೌದು, ಕದ್ದು ಇಟ್ಕೊಂಡದ್ದು ಹೌದು, ಇಟ್ಕೊಂಡು ಮತ್ತೊಬ್ಬರಿಗೆ ಕೊಟ್ಟದ್ದು ಹೌದು. ಒಂದು ಸಮಯದಲ್ಲಿ ಶೃಂಗಾರ ಪತ್ರಿಕೆ ಗೊತ್ತಿರಬೇಕು, ಅಲ್ಲಿ ಬರೆದಿದ್ದರು, ಗೊತ್ತಿರಬೇಕು. ಶಿವರಾಮ ಅನುಕರಣೆ ಅಲ್ಲವ? ಖಂಡಿತ ಹೌದು. ಬಿಸಿಲಾದಾಗ ಆದ ಮಾಡಕ್ಕೆ ಹೋಗ್ತೇವೆ, ಯಾಕೆ? ನಮ್ಮ ತಂಪು ಸಿಗಲಿ ಅಂತ. ಅದು ಹಾಗೆ, ಇದು ಹಾಗೆ. ಆದರೆ ಅದೇ ಆಗಿರಬಾರ್ದು. ಮತ್ತೊಂದು ಸಮಾಧಾನ ಉಂಟು ನನಗೆ. ಚಿಟ್ಟಾಣಿಯವರ ಅನುಕರಣೆ ಪ್ರತಿಯೊಬ್ಬ ಕಲಾವಿದನ ಒಳಗೂ ಒಂದೊಂದು ಅಂಶ ಉಂಟು, ಅದು ಅನಿವಾರ್ಯ. ಇನ್ನು ಹೆಚ್ಚು ಮಾತಾಡುವುದಿಲ್ಲ, ಇನ್ನು ಉತ್ತಮ ಮಾತಾಡುವವರಿದ್ದಾರೆ. ನನ್ನನ್ನು ಇಲ್ಲಿವರೆಗೆ ಕರೆಸಿ ಆದರೂ ಉಪಚಾರದೊಂದಿಗೆ ಮತ್ತೊಂದು ಮಾತು ಉಂಟು. ಶಿವಾನಂದನಿಗೆ ಪ್ರೋತ್ಸಾಹದಾಯಕವಂತ ಎರಡು ಶಕ್ತಿ, ಒಂದು ತಾಯಿ ಶಕ್ತಿ, ಮತ್ತೊಂದು ಧರ್ಮಪತ್ನಿಯ ಶಕ್ತಿ. ಶಿವಾನಂದೆಲ್ಲೋ ಇರ್ತಾನೆ, ಮಕ್ಕಳಿಗೆ ವಿದ್ಯೆ ಕಲಿಸಬೇಕು, ಸಂಸ್ಕಾರ ನೀಡಬೇಕು, ಅನ್ನ ಹಾಕಬೇಕು, ಬಂದವ್ರನ್ನ ಉಪಚಾರಿಸಬೇಕು, ಎಲ್ಲ ನೋಡ್ಕೊಳ್ಬೇಕಾದ್ದು ತಾಯಿ ಅಥವಾ ಹೆಂಡತಿ ಹೊಣೆ. ಶಿವಾನಂದಿಗೆ ಆ ಯೋಗ ಸಿಕ್ಕಿದೆ, ಯೋಗ ಇದೆ, ತಾಯಿಯ ಪ್ರೇರಣೆ ಇದೆ. ಹೆಂಡತಿ ಪೂರಕಳಾಗಿ ನಿಂತಿದ್ದಾಳೆ. ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಎನ್ನುವುದಕ್ಕೆ ಇದು ಸಾಕ್ಷಿ, ನಾನು ಸಾಕ್ಷಿ. ನಾನು ಹೆಂಡತಿ ಇದ್ದಾಳೆ. ನಾನು ಮನೆಯಲ್ಲೇ ಇರುವುದಿಲ್ಲ, ಒಂದು ತಿಂಗಳಿಗೆ ಅಷ್ಟು 3-4 ದಿವಸ ಇರುತ್ತೇನೆ ಮಲ್ಲಿ. ಮೊದಲು ಹೀಗೆ ಬೊಂಬೈಗೆ ಹೋದ 2 ತಿಂಗಳ, ಬೆಂಗಳೂರಿಗೆ 15 ದಿವಸ, ಮನೆಯಲ್ಲಿ 2 ದಿವಸ, 4 ದಿವಸ. ಆ ಸಮಯದಲ್ಲಿ ಮಕ್ಕಳನ್ನು ಬೆಳೆಸಿದಳು, ವಿದ್ಯೆಯನ್ನು ಕೊಟ್ಟರು. ವಿದ್ಯೆ ಎಷ್ಟು ಕಲಿದ್ರೆ ಬೇಡ. ನಮ್ಮ ಅಪ್ಪಿಗೆ ಒಬ್ಬ SSLC ಹೋದ, ಮತ್ತೊಬ್ಬ ಇದ್ದಾನೆ 3 ಶಾಲೆಗೆ ಹೋದ, ಏನೂ ಕಲಿಯಿಲ್ಲ. ಈಗ ನನ್ನ ಮೊಮ್ಮಗ, ಮುಂದಿನ ಮೊಮ್ಮಗ ಅಂತ ತಯಾರಾಗ್ತಾ ಇದ್ದಾನೆ, ತುಂಬ ಭರವಸೆ. ಆದರೆ ಕಾಲೇಜಿಗೆ ಹೋದ, ಒಂದು ಪರೀಕ್ಷೆ ಒಂದು ನಪಾಸಾದ, ಅಲ್ಲೇ ಬಿಟ್ಟ. ಆದರೆ ಆಸೆ, ತಾನು ಅಜ್ಜನಂತೆ ಆಗಬೇಕನ್ನೋ ಆಸೆ, ಆ ಆಸೆ ಇರಬೇಕು. ಆದರೆ ಅಲ್ಲಿ ಪ್ರಾಮಾಣಿಕತೆ ಬೇಕು, ಓದಬೇಕು, ತಿಳಿಯಬೇಕು, ಮತ್ತೊಬ್ಬರಿಂದ ಅದನ್ನು ಅಭ್ಯಾಸ ಮಾಡಬೇಕು. ಹಾಗಾಗಿ ನನ್ನ ಹೆಂಡತಿಯನ್ನು ನಾನು ಹೊಗಳಲೇಬೇಕು. ಹೆಂಡತಿ ಹೋದ ಅಪರಾಧವೇನೋ, ಆದರೂ ಇದ್ದದ್ದನ್ನು ಹೇಳಿದ್ರೆ ಅಪರಾಧ ಏನೂ ಅಲ್ಲ. ನನ್ನ ಹೆಂಡತಿ ಭಾಳ ಅನುಕೂಲ ಮಾಡಿಕೊಟ್ಲು. ಈಗ ಯೋಚನೆ ಮಾಡ್ತಾ ಇದ್ದದ್ದು ಪದ್ಮಶ್ರೀ ಪ್ರಶಸ್ತಿ, ಅದು ನನಗೆ ಒಬ್ಬನಿಗೆ ಬಂದದ್ದಲ್ಲ, ಇಡೀ ಯಕ್ಷಗಾನ ಕಲಾಲೋಕಕ್ಕೆ ಬಂದದ್ದು. ನಾನು ಬೀಗ್ತಾ ಇದ್ದೆ, ಬೀಗುವ ಆಗಿಲ್ಲ, ಅಲ್ಲಿ ಏನು ಕೊಡಲೇ ಇಲ್ಲ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ 4ಕ್ಕೂ ಅದು ಕೇವಲ ಗೊತ್ತಿರಬೇಕು, ಎಲ್ಲರಿಗೂ ಗೊತ್ತಿರಬೇಕು. ಅದೆಲ್ಲ ಕೇವಲ ದೊಡ್ಡ ಗೌರವ. ಆದರೆ ಪ್ರಶಸ್ತಿ ಕೊಡುವಾಗ ಸ್ವಲ್ಪ ಯೋಚನೆ ಮಾಡೋದು. ನಾಗರತ್ನಮ್ಮ ಅಂದರೆ ಒಂದು ನಾಟಕದವಳು, ಬೆಂಗಳೂರದವಳು, ಪ್ರಶಸ್ತಿ ಸಿಕ್ಕದೆ 15 ದಿವಸದ ಮೇಲೆ ಇಲ್ಲ ಪದ್ಮಶ್ರೀ. ನನ್ನದಷ್ಟಿದೆ ಹಾಗಾಗಿ ಕೊಡೋದು. ನನಗೇನು ದೇವರ ಏನೂ ಮಾಡಲಿಲ್ಲ. ಆದರೆ 60-65 ಒಳಗೆ ಪ್ರಶಸ್ತಿ ಕೊಡಬೇಕು.
ಬುದ್ಧಿ ಪರಿಪಕ್ವವಾಗಿರ್ತದೆ, ಪ್ರಪಂಚ ತಿಳಿಯುವ ಅನುಭವ ಇರ್ತದೆ. ಈ ಪ್ರಶಸ್ತಿ ಕೊಡೋದು 80, 85, 90, 95 ಅದೇ ಪ್ರಶಸ್ತಿ. ಪಾಪ ನನ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಪಾಪ ಭೀಮಸೇನ್ ಜೋಶಿಯವರು ಭಾರತ ರತ್ನ ಪ್ರಶಸ್ತಿ ಸಿಕ್ತು, ಏನು ಸಿಕ್ತು ಅದು ಕೊನೆಗಾಲದಲ್ಲಿ ಹೇಳಲಿಕ್ಕೂ ಆಗುವುದಿಲ್ಲ. ನನಗೆ ಪದ್ಮ ಭಾರತ ರತ್ನ ಆಗುವುದಿಲ್ಲ, ದೊಡ್ಡ ಪ್ರಶಸ್ತಿ. ಈ ಅಂಥವರೆಲ್ಲ ಪಡಿಬೇಕಿದ್ರೆ ಈ ಮಣ್ಣಿನ ಭಾಗ್ಯ ಅದು. ಇದು ಹಾಗೆ ಶಿವರಾಮ ಹೆಗಡೆಯವರು, ಮಾಮಲ ಹೆಗಡೆಯವರು, ಗಜಾನನ ಹೆಗಡೆಯವರು ಶಿವಾನಂದನನ್ನು ಪಡೆಯುವುದಕ್ಕೆ ಈ ಗುಣವಂತ ಮಣ್ಣಿನ ಭಾಗ್ಯ ಇದು. ಈ ಭಾಗ್ಯ ಸ್ಥಿರವಾಗಿರಲಿ ಎನ್ನುವ ಹಾರೈಸುವ ಜೊತೆಗೆ ಅದರ ಉಪಚಾರದಿಂದ ನಮ್ಮ ಕುಟುಂಬವನ್ನು ನೋಡಿದ ಶಿವಾನಂದ ಹೆಗಡೆಯವರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಕಾಪಾಡಲಿ, ಅವನಿಗೆ ಇನ್ನಿಷ್ಟು ಬೆಳೆಯಲಿ, ಅವನು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಹಾರೈಸಿ ಆ ಮಹಾಗಣಪತಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ನಟನೂ ಆಗಲಿ, ಜೊತೆಗೆ ಅವನ ಮಕ್ಕಳು ಒಳ್ಳೆಯ ನಟರಾಗಲಿ ಎಂದು ಹಾರೈಸಿ ಆ ಮಹಾಗಣಪತಿಯವರಿಗೆ ಅವನಿಗೆ ಎಲ್ಲವನ್ನೂ ನೀಡಲಿ ಎಂದು ಹಾರೈಸಿ ತುಂಬಿದ ಹೃದಯದಿಂದ ಅವನಿಗೆ ಆಶೀರ್ವಾದ ನೀಡಿ ನನ್ನ 2 ಮಾತಿಗೆ ಮುಕ್ತಾಯ ಆಗ್ತೇನೆ. ತಪ್ಪಿದ್ದರೆ ಕ್ಷಮಿಸಿ. 80ರಲ್ಲೂ ಬಣ್ಣ ಹಚ್ಚಿ ವೇಷ ಕಟ್ಟಿ ಕುಣಿದರೆ ಚಿಟ್ಟಾಣಿ, ಪ್ರೇಕ್ಷಕರ ಎದೆಯಲ್ಲುದುರುವುದು ಖುಷಿಯ ಮಳೆಹನಿ. ಬಣ್ಣ ವೇಷ ಇಲ್ಲದಿದ್ದರೆ ಏನ್, ಪ್ರಯತ್ನದಲ್ಲಿ ಮಾತಿನಲ್ಲಿ ನಿಮಗೆ ನೀವೇ ಸಾಟಿ, ಕೈ ಮುಗಿವೆವು ಓ ಕಲೆಯ ಕಲ್ಯಾಣಿ, ಕಲೆಯ ಕಲ್ಯಾಣಿ. ನೀವು ಮಾತಿನಿಂದಲೇ ಕೇಸರಿ ಬಾತು, ಬುಂದಿಲಾಡು ಎರಡನ್ನೂ ತಿನ್ನಿಸಿದಷ್ಟು ಖುಷಿಯಾಗಿದೆ. ಇವತ್ತು ಚಿಟ್ಟಾಣಿ ಯಕ್ಷಗಾನದ ಬೇರು ಕಾಂಡ ಚಿಗುರು ಆಗಿ ಹೊರಹೊಮ್ಮಿದೆ. ಧನ್ಯವಾದಗಳು ಶ್ರೀಯುತರೆ.